ಇದು ಸಾಕಲ್ಯೇನ ಅನ್ಯ ಅಗ್ನೇಯತ್ವೇ ಭಾರತ ವಾಕ್ಯದ್ವಯಂ ಉದಾಹರತಿ ಅಂತ ಅಂದಿದ್ದು. ಎರಡು ಶ್ಲೋಕವನ್ನ ಉದಾಹರಣೆ ಮಾಡ್ತಿದೆ ಅಂತ ಅಂದಿದ್ದು. ಇದು 1ನೇ ಶ್ಲೋಕ. ಮುಂದಿನ ಶ್ಲೋಕವೂ ಕೂಡ ಅದೇ. ಭಗವಂತನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕಾಗೋದಿಲ್ಲ ಅನ್ಲಿಕ್ಕೆ ಮತ್ತೊಂದು ವಾಕ್ಯ, ಮತ್ತೊಂದು ಶ್ಲೋಕ, 73ನೆಯ ಶ್ಲೋಕ. ಕೋಹಿ ತಂ ವೇದಿತುಂ ಶಕ್ತೋ ಕೋಹಿ ತಂ ವೇದಿತುಂ ಶಕ್ತೋ ನಾರಾಯಣಮನಾಮಯಂ ನಾರಾಯಣಮನಾಮಯಂ ಋತೆ ಸತ್ಯವತೀ ಸೂನೋ ಋತೆ ಸತ್ಯವತೀ ಸೂನೋ ಸೂನೋ ಸೂನೋಹೋ ಇದೆ ಗುರುಗಳೇ. ಕೃಷ್ಣಾದ್ವಾ ದೇವಕೀ ಸುತಾತ್ ಕೃಷ್ಣಾದ್ವಾ ದೇವಕೀ ಸುತಾತ್ ಓಹಿ ತಂ ವೇದಿತುಂ ಶಕ್ತೋ ನಾರಾಯಣಮನಾಮಯಂ ಋತೆ ಸತ್ಯವತೀ ಸೂನೋ ಕೃಷ್ಣಾದ್ವಾ ದೇವಕೀ ಸುತಾತ್. ಇಲ್ಲಿ ಸ್ಪಷ್ಟವಾಗಿ ಈ 73ನೆಯ ಶ್ಲೋಕದಲ್ಲಿ ಭಗವಂತನೇ ಸಂಪೂರ್ಣವಾಗಿ ತಿಳಿದುಕೊಳ್ಳುತ್ತಾನೆ, ಇನ್ನು ಬೇರೆ ಯಾರೂ ತಿಳಿದುಕೊಳ್ಳೋದಿಲ್ಲ ಎಂಬುದಂತಹ ಅರ್ಥವನ್ನೇ ಇದು ಮಹಾಭಾರತದ ಶ್ಲೋಕವೇ. ಆ ಶ್ಲೋಕವು ಇದೇ ಅರ್ಥವನ್ನ ತಿಳಿಸಿಕೊಡ್ತಾ ಇದೆ. ಪದವಿಭಾಗವನ್ನ ತಿಳಿದುಕೊಳ್ಳಬೇಕು. ಕಹ ಹಿ ತಂ ವೇದಿತುಂ ಶಕ್ತಃ ನಾರಾಯಣಂ ಅನಾಮಯಂ ಋತೆ ಸತ್ಯವತೀ ಸೂನೋಃ ಕೃಷ್ಣಾತ್ ವಾ ದೇವಕೀ ಸುತಾತ್ ಎಂಬುದಾಗಿ ಪದವಿಭಾಗ. ಇಲ್ಲಿಯೂ ಅದನ್ನೇ ಹೇಳ್ತಾ ಇದ್ದಾರೆ. ಕೋಹಿತಂ ವೇದಿತುಂ ಶಕ್ತಃ ನಾರಾಯಣಂ ಅನಾಮಯಂ. ಅನಾಮಯಂ, ಅನಾಮಯ, ಆಮಯ ಅಂದ್ರೆ ದೋಷ, ಅನಾಮಯಂ ನಿರ್ದೋಷಂ ಅಂತ ಅರ್ಥ. ನಿರ್ದೋಷಂ ತಂ ನಾರಾಯಣಂ, ನಿರ್ದೋಷನಾದಂತಹ ಆ ನಾರಾಯಣನನ್ನ ವೇದಿತುಂ ಕಹ ಶಕ್ತಃ ಹಿ, ಆ ನಿರ್ದೋಷನಾದಂತಹ ಒಂದು ದೋಷವೂ ಇಲ್ಲದೆ ಇರುವಂತಹ ಆ ನಾರಾಯಣನನ್ನ, ಆ ಭಗವಂತನನ್ನ ಕಹ ವೇದಿತುಂ ತಂ ವೇದಿತುಂ ಶಕ್ತಃ ಹಿ, ಯಾರು ನಿಶ್ಚಿತವಾಗಿಯೂ ಕೂಡ ಭಗವಂತನನ್ನ ತಿಳಿದುಕೊಳ್ಳಲಿಕ್ಕೆ ಸಮರ್ಥರಾಗ್ತಾರೆ ಅಂತ ಮಹಾಭಾರತದ ಶ್ಲೋಕ ಕೇಳ್ತಾ ಇದೆ. ವೇದವ್ಯಾಸದೇವರ ಆ ಗ್ರಂಥದಲ್ಲಿ ಆ ರೀತಿಯಾಗಿ ಕೇಳ್ತಾ ಇದ್ದಾರೆ. ಆ ಅನಾಮಯ ನಿರ್ದೋಷನಾದಂತಹ ನಾರಾಯಣನನ್ನ, ಭಗವಂತನನ್ನ ಯಾರು ತಾನೇ ತಿಳಿಯಲಿಕ್ಕೆ ಶಕ್ಯರಾಗಿದ್ದಾರೆ, ಸಮರ್ಥರಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಏನು? ನಕೋಪಿ ಇತ್ಯರ್ಥ. ಯಾರು ಕೂಡ, ಯಾವೊಬ್ಬರೂ ಕೂಡ ಆ ನಾರಾಯಣನನ್ನ ತಿಳಿದುಕೊಳ್ಳಲಿಕ್ಕೆ ಸಮರ್ಥರಾಗಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಅಂತ ಅರ್ಥ. ಸಾಕಲ್ಯೇನ, ಸಂಪೂರ್ಣವಾಗಿ ಆ ಭಗವಂತನನ್ನ ತಿಳಿದುಕೊಳ್ಳಲಿಕ್ಕೆ ಆಗೋದಿಲ್ಲ. ಮತ್ತಿದೇ ಪ್ರಶ್ನೆನೆ ಮತ್ ಮಾಡಿಕೊಳ್ಬೇಕಲ್ಲಿ. ಹಾಗಾದರೆ ಯಾರೂ ತಿಳಿದುಕೊಳ್ಳಿಕ್ ಆಗೋದಿಲ್ಲ ಅಂತಂದ್ರೆ ಮತ್ ಅವಸ್ತುತ್ವ, ಭಗವಂತ ಅಂತ ವಸ್ತುನೇ ಇಲ್ಲ ಅಂತ ಬರ್ತದೆ ಪ್ರಶ್ನೆ ಬಂದ್ರೆ, ಅದಕ್ಕೆ ಯಾರೂ ತಿಳಿದುಕೊಳ್ಳೋದಿಲ್ಲ ಅಂದ್ರೆ ಏನು? ಭಗವಂತನನ್ನ ಬಿಟ್ಟು ಯಾರೂ ತಿಳಿದುಕೊಳ್ಳೋದಿಲ್ಲ. ಭಗವಂತ ತನ್ನನ್ನ ತಾನು ಮಾತ್ರ ಸಂಪೂರ್ಣವಾಗಿ ತಿಳಿದುಕೊಂಡೇ ಕೊಂಡಿದ್ದಾನೆ, ಉಳಿದವರು ಹಾಗಲ್ಲ. ಅದನ್ನ ಹೇಳ್ತಾರೆ. ಋತೆ ಸತ್ಯವತೀ ಸೂನೋಃ ಕೃಷ್ಣಾದ್ವ ದೇವಕೀ ಸುತಾತ್. ಸತ್ಯವತೀ ಸೂನೋಃ ಕೃಷ್ಣಾತ್ ವಾ ದೇವಕೀ ಸುತಾತ್ ಕೃಷ್ಣಾತ್ ಋತೆ. ಸತ್ಯವತಿಯ ಮಗನಾದಂತಹ ಕೃಷ್ಣನನ್ನ ಬಿಟ್ಟು, ದೇವಕೀ ಸುತನಾದಂತಹ ಕೃಷ್ಣನನ್ನ ಬಿಟ್ಟು ಅಂತ ಅರ್ಥ. ಸತ್ಯವತಿಯ ಸುತ ಕೃಷ್ಣ ವೇದವ್ಯಾಸದೇವರು, ದೇವಕಿ ಸುತ ಕೃಷ್ಣ ಯಾದವ ಕೃಷ್ಣ. ಈ ಇಬ್ಬರು ಅಂದ್ರೆ 2 ರೂಪಗಳು ಅಂತ ಅರ್ಥ. ಈ ಅನಂತ ರೂಪಗಳಿವೆ. ಇಲ್ಲಿ ಈ ಮಹಾಭಾರತವನ್ನು ವೇದವ್ಯಾಸದೇವರು ರಚನೆ ಮಾಡಿದ್ದಕ್ಕೆ ಆ ಪ್ರಸಂಗದಲ್ಲಿ
ಕೃಷ್ಣ ಪರಮಾತ್ಮ ಅವತಾರವಾಗಿದ್ದಕ್ಕೆ ಆ ಎರಡು ರೂಪಗಳನ್ನ ಮಾತ್ರ ಇಲ್ಲಿ ತೆಗೆದುಕೊಂಡು ತಿಳಿಸಿದ್ದು. ಸತ್ಯವತಿ ಸೂನೋಃ ಕೃಷ್ಣಾತ್ ವೇದವ್ಯಾಸದೇವರಿಂದ, ಮತ್ತು ದೇವಕಿ ಸುತಾತ್ ಕೃಷ್ಣಾತ್, ದೇವಕಿ ಮಗನಾದಂತಹ ಆ ಕೃಷ್ಣ ಪರಮಾತ್ಮ ಇವನನ್ನ ಬಿಟ್ಟು ಅಂತ ಅರ್ಥ. ಈ ಭಗವಂತನನ್ನ ಬಿಟ್ಟು ಅಂತ ಅರ್ಥ. ಈ ಭಗವಂತನನ್ನ ಬಿಟ್ಟು ಇನ್ನು ಬೇರೆ ಯಾರಿಂದಲೂ ಕೂಡ ಅನಾಮಯಂ ನಾರಾಯಣಂ ವೇಜಿತು ನ ಶಕ್ತಃ, ಆ ಭಗವಂತ ತಿಳಿದುಕೊಳ್ಳಿಕ್ಕೆ ಸಮರ್ಥನಾಗೋದಿಲ್ಲ. ಅಂದ್ರೆ ಇವರು ಮಾತ್ರ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ವೇದವ್ಯಾಸದೇವರು ಭಗವಂತನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ತಾರೆ. ತಾನೇ ತಮ್ಮನ್ನ ತಾವು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದಾರೆ. ಬೇರೆ ಎತ್ಕಿಂಚಿತ್ತು ಭೇದ ಇಲ್ಲ ವೇದವ್ಯಾಸದೇವರಿಗೂ ಆ ನಾರಾಯಣ ರೂಪಕ್ಕೂ ಏನೂ ಕೂಡ ಸ್ವಲ್ಪವೂ ಕೂಡ ಭೇದ ಇಲ್ಲ. ಕೃಷ್ಣ ಪರಮಾತ್ಮನಿಗೂ ಆ ಮೂಲ ರೂಪಕ್ಕೂ ಸ್ವಲ್ಪವೂ ಕೂಡ ಭೇದ ಇಲ್ಲ. ಹೀಗಾಗಿ ಸ್ವಯಂ ತನ್ನನ್ನು ತಾನು ಭಗವಂತ ಕೃಷ್ಣ ತನ್ನನ್ನು ತಾನು ನಾರಾಯಣನನ್ನ ಸಂಪೂರ್ಣವಾಗಿ ತಾನು ತಿಳಿದುಕೊಂಡಿದ್ದಾನೆ. ಅದಕ್ಕಾಗಿ ಅವಸ್ತು ಅಂತ ಆಗೋದಿಲ್ಲ, ತಿಳಿದುಕೊಂಡಿದ್ದಕ್ಕೆ ವಸ್ತು ಅಂತ ಆಗೇ ಆಗ್ತಾನೆ. ಅದಕ್ಕಾಗಿ ಅವದನ್ನ ಬಿಟ್ಟು, ಭಗವಂತನನ್ನ ಬಿಟ್ಟು ಉಳಿದ್ಯಾರೂ ಕೂಡ ಸಾಕಲ್ಯವಾಗಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ಯಥಾಶಕ್ತಿ ಯಥಾ ಯೋಗ್ಯತೆಗೆ ಅನುಗುಣವಾಗಿ ತಿಳಿದುಕೊಳ್ಳಬೇಕು. ಹಾಗೆ ತಿಳಿದುಕೊಂಡು ಸ್ಮರ್ತವ್ಯ ಸತತಂ ವಿಷ್ಣು, ಆ ಭಗವಂತನನ್ನ ಯಾವಾಗಲೂ ಕೂಡ ಸ್ಮರಣೆಯನ್ನ ಮಾಡಲೇಬೇಕು. ಎಂದಿಗೂ ಕೂಡ ವಿಸ್ಮರ್ತವ್ಯೋ ನಜಾತುಚಿತ, ಎಂದಿಗೂ ಕೂಡ ಭಗವಂತನನ್ನ ಯಾವ ಕ್ಷಣದಲ್ಲಿಯೂ ಕೂಡ ಭಗವಂತನನ್ನ ಮರೆಯುವಂತೆ ಇಲ್ಲ ಎಂಬುದಾಗಿ ಇದರ ಸಲುವಾಗಿ ಭಗವಂತನ ಈ ಎರಡು ಶ್ಲೋಕಗಳನ್ನ ಉದಾಹರಣೆಯನ್ನ ಮಾಡಿದ್ದಾರೆ. ಇನ್ನು ಮುಂದಿನ ಶ್ಲೋಕ. ಒಂದು ಪ್ರಶ್ನೆ ಕೇಳ್ಬೋದಾ ಆಚಾರ್ಯ? ಕೃಷ್ಣ ಕೇಳಿ ಕೇಳಿ. ಇಲ್ಲ, ತಾತ್ಪರ್ಯ ಏನಂದ್ರೆ ಲಕ್ಷ್ಮೀ ದೇವಿನು ಕೂಟಸ್ಥೋ ಅಕ್ಷರ ಇದ್ದಾಳೆ, ಅವಳಿಗೂನು ದೇವ್ರು ಸಂಪೂರ್ಣವಾಗಿ ತಿಳ್ಕೊಳಕ್ಕಾಗಲ್ಲ ಅಂತ ತಾತ್ಪರ್ಯ ತಗೋಬೋದ ಇಲ್ಲಿ? ಜೀವಾತ್ಮಗಂತೂ ಇಲ್ವೇ ಇಲ್ಲ, ಅವಳು ಅಪರಾದ್ರೂನು ಪೂರ್ತಿ ತಿಳ್ಕೊಳಕ್ಕಾಗಲ್ಲ ಅಂತ. ಅದಕ್ಕೆ ನೋಡಿ, ಮೇಲಿನ ಶ್ಲೋಕದಲ್ಲಿ 72ನೇ ಶ್ಲೋಕದಲ್ಲಿ ಅಲ್ಲಿ ಹೇಳಿದ್ದು ತದ್ವಿಧ ಅಪರಹ ಅನ್ಲಿಕ್ಕೆ ಟಿಪ್ಪಣಿಕಾರ ಬ್ರಹ್ಮಾದಿಹಿ ಎಂದು ಬರೆದಿದ್ದಾರೆ. ಅದಕ್ಕೆ ಲಕ್ಷ್ಮೀದೇವಿ ಬರಲಿಲ್ಲ ಅಂತ ಅನಿಸ್ತದೆ ನಿಮಗೆ ಅಲ್ಲಿ. ಅದಕ್ಕೆ ನೋಡಿ ಮುಂದಿನ ಶ್ಲೋಕದಲ್ಲಿ ಋತೆ ಸತ್ಯವತಿ ಸೂನೋಹ ಕೃಷ್ಣಾದ್ವಾ ದೇವಕಿ ಸುತ, ದೇವಕಿಯ ಮಗ ಮತ್ತು ಸತ್ಯವತಿಯ ಮಗ ವೇದವ್ಯಾಸದೇವರು ಕೃಷ್ಣ ಪರಮಾತ್ಮ ಇವರನ್ನ ಬಿಟ್ಟು ಇನ್ಯಾರೂ ತಿಳಿದುಕೊಳ್ಳೋದಿಲ್ಲ ಅಂತ ಬಂದಿದೆ ಮುಂದಿನ ಶ್ಲೋಕದಲ್ಲಿ. ಹೀಗೆ ಹೇಳಿದ್ದಕ್ಕೆ ಲಕ್ಷ್ಮೀದೇವಿಯು ಕೂಡ ಭಗವಂತನನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿದು ಬರುತ್ತದೆ. ಧನ್ಯವಾದ. ಹರೇ ನಮಃ. ಇನ್ನೊಂದು ಶ್ಲೋಕ ಮಾಡೋಣ ಅಂತ ತಗೊಳ್ಳಿ. ಮುಂದಿನ ಶ್ಲೋಕ 74ನೆಯ ಶ್ಲೋಕ. ಈ ಶ್ಲೋಕವನ್ನ ಯಾಕೆ ಉದಾಹರಣೆ ಮಾಡ್ತಾ ಇದ್ದಾರೆ ಅಂದ್ರೆ, ಸ್ವಾತಂತ್ರ್ಯಾದ್ಯರ್ಥೆ ವಾಕ್ಯಂ ಪಠತಿ. ಭಗವಂತನಿಗೆ ಸ್ವಾತಂತ್ರ್ಯ ಇದೆ, ಭಗವಂತ ಸ್ವತಂತ್ರ ಎಂಬ ವಿಷಯದೊಳಗೆ ಒಂದು ವಾಕ್ಯವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಭಗವಂತ ಇವನು ತನ್ನನ್ನು ತಾನು ತಿಳಿದುಕೊಂಡಿದ್ದಾನೆ, ಸರ್ವಜ್ಞ ಶಿಖಾಮಣಿ, ಉತ್ತಮ ಸರ್ವೋತ್ತಮ ಅಂತ ಹೀಗೆ ತಿಳಿಸಿಕೊಂಡು ಬಂದದ್ದು ಅಷ್ಟೇ ಅಲ್ಲ, ಸ್ವತಂತ್ರನೂ ಹೌದು ಭಗವಂತ. ಅದನ್ನ ಅಂತಹ ಶ್ಲೋಕವನ್ನ ಹೇಳ್ತಾ ಇದ್ದಾರೆ. 74ನೆಯ ಶ್ಲೋಕ. ಅಪ್ರಮೇಯೋ ನಿಯೋಜ್ಯಶ್ಚ ಅಪ್ರಮೇಯೋ ನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಶೀ ಸ್ವಯಂ ಕಾಮಗಮೋ ವಶೀ ಮೋದತ್ಯೇಷ ಸದಾ ಭೂತೈಃ ಮೋದತ್ಯೇಷ ಸದಾ ಭೂತೈಃ ಬಾಲಕ್ರೀಡನಕೈರಿವ ಬಾಲಕ್ರೀಡನಕೈರಿವ ಅಪ್ರಮೇಯೋ ನಿಯೋಜ್ಯಶ್ಚ ಸ್ವಯಂ ಕಾಮಗಮೋ ವಶೀ ಮೋದತ್ಯೇಷ ಸದಾ ಭೂತೈರ್ಬಾಲಕ್ರೀಡನಕೈರಿವ ಎಂಬುದಾಗಿ 74ನೆಯ ಶ್ಲೋಕ. ಪದಚ್ಛೇದ. ಅಪ್ರಮೇಯಃ ಅನಿಯೋಜ್ಯಃ ಚ
ಸ್ವಯಂ ಕಾಮಗಮಃ ವಶೀ ಮೋದತಿ ಏಷಃ ಸದಾ ಭೂತೈಃ ಬಾಲಃ ಕ್ರೀಡನಕೈಃ ಇವ ಎಂಬುದಾಗಿ ಪದವಿಭಾಗ. ಭಗವಂತ ಸ್ವತಂತ್ರನಾಗಿ ಇದ್ದಾನೆ. ಸ್ವತಂತ್ರವಾಗಿ ಭಗವಂತ ಎಲ್ಲ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಭಗವಂತ ಮಾಡ್ತಾನೆ. ಭಗವಂತ ಸ್ವತಂತ್ರ ಅಂತ ಹೇಳ್ತಾ ಇದ್ದದ್ದು ನೋಡ್ರಿ. ಅಪ್ರಮೇಯ ಮೊದಲಿಗೆ ಅಪ್ರಮೇಯೋ ನಿಯೋಜ್ಯಶ್ಚ ಅಂತ ಇದೆ. ಅಪ್ರಮೇಯ ಅಂದ್ರೆ ಸಾಕಲ್ಯೇನ ಅಜ್ಞೇಯ. ಇಲ್ಲೂ ಸ್ಪಷ್ಟ ಬಂತು ನೋಡಿ. ಈ ಶ್ಲೋಕದಲ್ಲಿಯೂ ಕೂಡ ಕೇವಲ ಸ್ವತಂತ್ರ ಅಂತಿಷ್ಟೇ ಅಲ್ಲ, ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತಹ ವಿಚಾರ ಇಲ್ಲಿಯೂ ಬಂದಿದೆ. ಅದಕ್ಕೂ ಉದಾಹರಣೆಯನ್ನು ಮಾಡಿದ್ದು ಇದನ್ನ. ಅಪ್ರಮೇಯ ಅಂದ್ರೆ, ಪ್ರಮೇಯ ಅಂದ್ರೆ ಪ್ರಮಾ ವಿಷಯ, ಜ್ಞಾನ ವಿಷಯ ಅಂತ ಅರ್ಥ. ಅಪ್ರಮೇಯ ಜ್ಞಾನ ವಿಷಯನಲ್ಲ, ಅಜ್ಞೇಯ ಅಂತ ಅರ್ಥ. ಟಿಪ್ಪಣಿಕಾ ಬರೆದ್ರು ಬರೀ ಅಜ್ಞೇಯ ಅಂತಲ್ಲ, ಸಾಕಲ್ಯೇನ ಅಜ್ಞೇಯ. ಭಗವಂತ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಆಗೋದಿಲ್ಲ ಅಪ್ರಮೇಯ ಎಂಬುದಕ್ಕೆ. ಅನಿಯೋಜ್ಯ ಮತ್ ಭಗವಂತ ಹೇಗಿದ್ದಾನೆ ಅಂದ್ರೆ ಅನಿಯೋಜ್ಯ, ಅನ್ಯ ಅಪ್ರೇರ್ಯ. ನಿಯೋಜ್ಯ ಅಂದ್ರೆ ಒಬ್ರು ನಮ್ಮನ್ನ ನಿಯಾಮನೆ ಮಾಡ್ತಿರ್ತಾರೆ, ನಿಯೋಜ್ಯ ಅಂತ ಅಲ್ಲಿಗೆ ಬರ್ತದೆ ನಮ್ಮನ್ನ. ಅನಿಯೋಜ್ಯ ಅಂದ್ರೆ ಭಗವಂತನನ್ನ ಯಾರು ನಿಯಮನ ಮಾಡೋದಿಲ್ಲ, ಪ್ರೇರಣೆ ಮಾಡೋದಿಲ್ಲ. ಹೀಗ್ ಮಾಡ್ಬೇಕು, ನೀ ಹೀಗ್ ಮಾಡಬಾರ್ದು, ಈಗ ಸರಿ, ಹೀಗೆ ಸರಿ ಬೇಡ, ಈಗ ಮಾಡು, ಈಗ ತಿನ್ನು, ಈಗ ಕಡೆ ಹೋಗು, ಇಲ್ಲಿ ಕೂಡು. ಹೀಗೆ ಏನೇ ಒಂದು ನಮ್ಮ ಇಂದ್ರಿಯದಲ್ಲಿ ಕಿವಿ, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಪಂಚ ಜ್ಞಾನೇಂದ್ರಿಯಗಳಿಂದಾಗಲಿ ಪಂಚ ಕರ್ಮೇಂದ್ರಿಯಗಳಿಂದಾಗಲಿ ಏನೇ ಮಾಡಬೇಕಂದ್ರೂ ಅನೇಕ ಅನಂತ ದೇವತೆಗಳು ನಮ್ಮಲ್ಲಿ ಇದ್ದುಕೊಂಡು ನಿಯಮನ ಮಾಡ್ತಾ ಇರ್ತಾರೆ. ಹೀಗಾಗಿ ನಾವೆಲ್ಲ ವ್ಯಕ್ತಿಗಳು ಕೂಡ ನಿಯೋಜ್ಯರು. ಹೀಗಾದ್ರೆ ಭಗವಂತ ಮಾತ್ರ ನಿಯೋಜ್ಯನಲ್ಲ, ಅನ್ಯ ಅಪ್ರೇರ್ಯ. ನಾವೆಲ್ಲರೂ ಕೂಡ ಪ್ರೇರ್ಯರಾಗಿದ್ದೇವೆ, ಮತ್ತೊಬ್ಬರಿಂದ ಪ್ರೇರಣೆಗೆ ವಿಷಯರಾಗಿದ್ದೇವೆ. ಆದ್ರೆ ಭಗವಂತ ಮಾತ್ರ ಮತ್ತೊಬ್ಬರ ಪ್ರೇರಣೆಗೆ ವಿಷಯನಲ್ಲ. ಭಗವಂತನಿಗೆ ಯಾರು ನಿಯಮನ ಮಾಡೋದಿಲ್ಲ. ಏನು ಹೀಗೆ ಸೃಷ್ಟಿ ಮಾಡು ಅಂತ ಭಗವಂತನಿಗೆ ಯಾರು ಹೇಳಿದ್ದಲ್ಲ. ಭಗವಂತ ತನ್ನ ಇಚ್ಛೆಯಿಂದ ತಾನು ಸೃಷ್ಟಿಯನ್ನು ಮಾಡೋದು, ಸಂಹಾರವನ್ನು ಮಾಡೋದು, ಸ್ಥಿತಿಯನ್ನ ಮಾಡೋದು. ಹೀಗೆ ಅನಿಯೋಜ್ಯ, ಅನ್ಯ ಅಪ್ರೇರ್ಯ. ಸ್ವಯಂ ಅಂತ ಇದೆ. ಸ್ವಯಂ ಎಂಬುದಕ್ಕೆ ಸ್ವತಂತ್ರ ಅಂತ ಅರ್ಥ. ಇನ್ನು ಕಾಮಗಮಃ, ಕಾಮಗಮಃ ಸ್ವೇಚ್ಛಾಗಾಮಿ. ಭಗವಂತ ಕಾಮಗಮ, ಸ್ವೇಚ್ಛಾಗಾಮಿ. ತಾನು ಏನು ಅಂದ್ಕೊಳ್ತಾನೋ, ಏನ್ ಮಾಡಬೇಕು, ಏನ್ ತಿಳಿದುಕೊಳ್ಬೇಕು, ಎಲ್ಲವೂ ಜ್ಞಾನ ಇದೆ ಭಗವಂತನಿಗೆ. ಸ್ವೇಚ್ಛಾಗಾಮಿ, ಎಲ್ಲಿ ಹೋಗ್ಬೇಕಂತಾನೋ ಅಲ್ಲಿ ಹೋಗ್ತಾನೆ. ಎಲ್ಲಾ ಸರ್ವತ್ರ ವ್ಯಾಪ್ತನಾದರೂ ಕೂಡ ಆ ರೀತಿಯಾಗಿ ಇಚ್ಛೆ ಪಟ್ಟಂತೆ ತಾನು ಭಗವಂತ ಸ್ವೇಚ್ಛಾಗಾಮಿ ಆಗಿದ್ದಾನೆ. ವಶಿ ಇಂದ್ರಿಯ ನಿಗ್ರಹವಾನ್. ಭಗವಂತನಿಗೆ ಇಂದ್ರಿಯ ನಿಗ್ರಹ ಇದೆ. ಎಲ್ಲ ಇಂದ್ರಿಯಗಳು ನಮ್ಮಂತೆ ಇಂದ್ರಿಯಗಳು ಭಗವಂತನಿಗೆ ನಿಯಮದಲ್ಲಿ ಇಲ್ಲ ಅಂತ ಹಾಗಲ್ಲ. ಎಲ್ಲ ಇಂದ್ರಿಯಗಳು ಕೂಡ ಭಗವಂತನಿಗೆ ತನ್ನ ವಶದಲ್ಲಿ ಇದೆ. ಭಗವಂತನ ಇಂದ್ರಿಯಕ್ಕೂ ಭಗವಂತನಿಗೂ ಅತ್ಯಂತ ಅಭೇದ. ಹೀಗಾಗಿ ನಮ್ಮಂತೆ ಅಂತ ತಿಳಿದುಕೊಳ್ಳುವಂತೆ ಇಲ್ಲ. ಇನ್ನು ಮುಂದಿನ ಶಬ್ದ ವಶಿ ಆದ್ಮೇಲೆ ಏಷಃ ಸದಾ ಭೂತೈಃ ಮೋದತಿ ಅಂತ ಇದೆ. ಈ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಭೂತಗಳಿಂದ ಯಾವಾಗಲೂ ಕೂಡ ಸಂತೋಷವನ್ನು ಪಡ್ತಾ ಇರ್ತಾನೆ. ಮೋದತಿ ಅಂದ್ರೆ ಸಂತೋಷವನ್ನು ಪಡ್ತಾನೆ. ಹೇಗೆ ಅಂತಂದ್ರೆ ಭೂತೈಹಿ, ಭೂತಗಳಿಂದ ಸಂತೋಷವನ್ನು ಪಡ್ತಾನೆ. ಏನ್ ಭೂತ ಅಂದ್ರೆ ಪಂಚಭೂತಗಳಿಂದ ಹೋಗುವಂತಹ ಕಾರ್ಯ, ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಎಲ್ಲ ಕ್ರಿಯೆಗಳನ್ನು ಕೂಡ ಭಗವಂತ ಭೂತೈಹಿ ಅಂದ್ರೆ ಭೂತೈಹಿ ನಿಮಿತ್ತೈಹಿ ಅಂತ ಅರ್ಥ. ಅದಕ್ಕೆ ಭೂತ ಸರ್ಜನ ವಿನಾಶಾದಿ ಕುರ್ವನ್. ಪಂಚಭೂತಗಳಿಂದ ಸೃಷ್ಟಿ, ಪಂಚಭೂತಗಳ ಸ್ಥಿತಿ, ಪಂಚಭೂತಗಳ ನಿಯಮನ, ಅದರಿಂದ ಸೃಷ್ಟಿಯಾದಂತಹ ಜೀವರಾಶಿಗಳ ವಸ್ತುಗಳ ನಿಯಮನ, ಅದರ ನಾಶ, ಹೀಗೆಲ್ಲವನ್ನು ಕೂಡ ಮಾಡುವವನಾಗಿ ಅಂತ ಅರ್ಥ. ಭೂತೈಹಿ ಅಂದ್ರೆ ಅವೆಲ್ಲವನ್ನ ಮಾಡುವವನಾಗಿ ಭಗವಂತ ಸದಾ ಮೋದತಿ, ಯಾವಾಗಲೂ ಕೂಡ ಸಂತೋಷದಿಂದ ಇರ್ತಾನೆ ಭಗವಂತ.
ಸರ್ಜನಾದವು ಕ್ಲೇಶಾಭಾವೇ ದೃಷ್ಟಾಂತಂ ಮಾಹ. ಭಗವಂತ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ ಅಂದ್ರೆ ಅವನಿಗೆ ಹೈರಾಣ ಆಗೋದಿಲ್ಲ, ದುಃಖ ಆಗೋದಿಲ್ವಾ ಅಂತಂದ್ರೆ ಸರ್ಜನಾದಿಗಳಲ್ಲಿ ಭಗವಂತನಿಗೆ ಯತ್ಕಿಂಚಿತ್ತು ಕ್ಲೇಶ ಆಗೋದಿಲ್ಲ ಅನ್ಲಿಕ್ಕೆ ದೃಷ್ಟಾಂತವನ್ನ ಹೇಳ್ತಾ ಇದ್ದಾರೆ. ಬಾಲಃ ಕ್ರೀಡನಕೈಹಿ ಇವ. ಬಾಲಃ ಕ್ರೀಡನಕೈಹಿ ಇವ. ಬಾಲಕರು, ಚಿಕ್ಕ ಮಕ್ಕಳು, ಬಾಲಕರು ಏನ್ ಮಾಡ್ತಿರ್ತಾರೆ ಅಂದ್ರೆ ಕ್ರೀಡನಕೈಹಿ. ಕ್ರೀಡನಕ ಅಂದ್ರೆ ಕ್ರೀಡೆಯನ್ನ ಮಾಡುವಂತಹ ಸಾಧನಗಳು, ಅಂದ್ರೆ ಆಟಿಕೆ ಸಾಮಾನುಗಳು. ಇವುಗಳಿಂದ ಕ್ರೀಡೆಯನ್ನ ಮಾಡ್ತಿರ್ತಾರೆ, ಆಟವನ್ನ ಆಡ್ತಾ ಇರ್ತಾರೆ. ಆಟವನ್ನ ಆಡ್ತಾ ಇದ್ದಾರೆ ಅಂದ ಮಾತ್ರಕ್ಕೆ ಅವರಿಗಿನ್ನ ಸುಸ್ತಾಗ್ತದ, ದುಃಖ ಆಗ್ತದ? ಮಕ್ಕಳಿಗೆ ಯಾವ ದುಃಖವೂ ಆಗೋದಿಲ್ಲ. ಸಂತೋಷದಿಂದ ಆ ಆಟಗಳನ್ನ ಆಡ್ತಾ ಇರ್ತಾರೆ, ಆ ಆಟಿಕೆ ಸಾಮಾನುಗಳು ತೆಗೆದುಕೊಂಡು. ಹಾಗೆ ಆ ಬಾಲಕರು ಹೇಗೆ ಆ ರೀತಿಯಾಗಿ ಸಂತೋಷದಿಂದ ಆ ಕ್ರೀಡೆಗಳನ್ನು ಮಾಡಬೇಕು, ಕ್ರೀಡೆಯನ್ನು ಮಾಡಿ ಸಂತೋಷವನ್ನು ಪಡಬೇಕು, ಆ ರೀತಿಯಾಗಿ ಭಗವಂತನೂ ಕೂಡ ಮಾಡುವಂತಹ ಕ್ರಿಯೆ, ಸೃಷ್ಟಿಯಾದಿ ಕ್ರಿಯೆಗಳನ್ನು ಭಗವಂತ ಮಾಡ್ತಾನಲ್ಲ, ಇಂತಹ ಆ ಕ್ರಿಯೆ ಒಳಗೆ ಯಾವುದೇ ರೀತಿಯಾದಂತಹ ಕ್ರಿಯೆಯಿಂದ ಭಗವಂತನಿಗೆ ಒಂದು ಕ್ಲೇಶ, ದುಃಖ ಆಗುವುದಿಲ್ಲ. ಸಂತೋಷದಿಂದ ಭಗವಂತ ಆ ರೀತಿಯಾದಂತಹ ಕ್ರಿಯೆಗಳನ್ನ ಮಾಡ್ತಾನೆ ಎಂಬುದಾಗಿ ಈ ರೀತಿಯಾದಂತಹ ಶ್ಲೋಕ ತಿಳಿಸಿಕೊಡ್ತಾ ಇದೆ. ಇಂತಹ ಶ್ರೇಷ್ಠವಾದಂತಹ ಭಗವಂತ ಸ್ವತಂತ್ರನಾಗಿ ಎಲ್ಲ ಕ್ರಿಯೆಗಳನ್ನ ಮಾಡ್ತಾನೆ ಎಂಬುದಾಗಿ ಇಂತಹ ಶ್ಲೋಕವನ್ನು, ಭಗವಂತ ಸ್ವತಂತ್ರ ಎಂಬ ವಿಷಯದೊಳಗೆ ಶ್ಲೋಕವನ್ನ ಉದಾಹರಣೆ ಮಾಡಿದ್ದಾರೆ. ಮತ್ತೆ ಮುಂದಿನ ಶ್ಲೋಕವನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.